ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆ ಮತ್ತು ನಟಿ ಜಯಮಾಲಾ ಅವರಿದ್ದಾರೆ. ಮಾತಾಡೋಣ. ಮೇಡಮ್ ನಮಸ್ತೆ. ಜಯಮಾಲಾ ಅವರೇ, ಮೇಡಮ್ ಈಗ ಚೇತನ್ ಅವರು ಮಾಡಿರುವಂಥ ಪೋಸ್ಟ್ ಮತ್ತು ಅವ್ರ ಸ್ಟೇಟ್ಮೆಂಟ್ ಗಮನಿಸಿದ್ರ 2.5 ಎಕರೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಕೊಟ್ಟಿರೋದು ಅದೇನು ಒಳ್ಳೆ ನಿರ್ಧಾರ ಆಗಿತ್ತಾ, ವಿವೇಕರಹಿತ ನಿರ್ಧಾರನ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳಿದಾರೆ ಅವರು, ಏನು ಹೇಳ್ತೀರಿ? ಇವ್ರಿಗೆ ವಿವೇಕ ಇದೆಯಾ ಸರ್? ಅಲ್ಲ, ಸೀರಿಯಸ್ ಆಗಿ ಹೇಳಿ, ರಾಜ್ಕುಮಾರ್ ಇಂಡಸ್ಟ್ರಿಗೆ ಬಂದಿದ್ ಯಾವಾಗ ಅವ್ರಿಗೆ ಹೋಗಿನೇ 20 ವರ್ಷ ಆಯ್ತು. ಯಾವಾಗ ಕೊಟ್ರು? ಅವ್ರು ಕೊಟ್ಟಿರೋ ಉದ್ದೇಶ ಜಗತ್ತಲ್ಲಿ ಇವತ್ತೇನಾದ್ರೂ ಕರ್ನಾಟಕದವ್ರು ಎಲ್ಲರೂ ಕೂಡ ಕೇಳಿದ್ರು ಕೂಡ ಎಲ್ರೂ ಕೊಡ್ತಾರೆ ಸರ್ ರಾಜ್ಕುಮಾರ್ ಅವ್ರಿಗೆ. ರಾಜ್ಕುಮಾರ್ ಹತ್ರ ಏನು? ರಾಜ್ಕುಮಾರ್ ಬರೀ ನಟರಾಗಿ ಉಳಿನಿವಲ್ಲ ಸರ್, ಈ ತರದ ಎಷ್ಟು ರಂಗಭೂಮಿಗೆ ಅವ್ರು ಹಾಡು ಹೇಳಿ, ಅವರು ಸುಮಂಜರಿ ಕಾರ್ಯಕ್ರಮ ನಡೆಸಿ ಎಷ್ಟು 18ಕ್ಕಿಂತ ಹೆಚ್ಚು ರಂಗಭೂಮಿಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಸರ್. ಎಷ್ಟು ಸಾರ್ವಜನಿಕರು ಸಹಾಯ ಮಾಡಿದಂತದ್ದೇ ಒಂದ್ ದೇವತಾ ಪುರುಷ. ಮನುಷ್ಯ ಬದುಕಿದ್ದಾಗ ಅಷ್ಟು ಸರಳವಾಗಿ ಬದುಕಿ ಇವತ್ತೆಷ್ಟು ಜನಕ್ಕೆ ಸ್ಫೂರ್ತಿ. ಇವತ್ತ ಅವ್ರನ್ನ ಇಟ್ಟಿರೋ ಜಾಗ ಇವತ್ತು ದೇವಸ್ಥಾನ ಆಗಿದೆ. ಅವ್ರ ಬಗ್ಗೆ ಆ ಥರ ಮಾತಾಡೋದು ತಪ್ಪಲ್ವಾ ಸರ್ ಇವತ್ತು? ಅಂದ್ರೆ ಜಯಮಾಲಾ ಅವರೇ, ಅವರು ಏನ್ ಕ್ಲಿಯರ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ಗೌರ್ಮೆಂಟು ತನ್ನ ಲಾಭಕ್ಕೋಸ್ಕರ ಹಿಂಗೆಲ್ಲ ಮಾಡ್ತಾ ಬರುತ್ತೆ ನೋಡಿ. ಅವರು ಬದುಕಿದ್ದು ಅವ್ರು ಯಾವತ್ತೂ ಕೂಡ ಕೇಳ್ತಾ ಇರಲಿಲ್ಲ. ರಾಜ್ಕುಮಾರ್ ಅವ್ರಿಗೆ ಒಂದು ವೇಳೆ ಏನಾದ್ರು ನಾನು ಹಿಂಗೆ ಕೊಡ್ತೀನಿ ಅಂದಿದ್ರೆ ಸರ್ಕಾರ, ಅವ್ರು ಯಾವತ್ತೂ ಬೇಡ ಅಂತ ಹೇಳ್ತಾ ಇದ್ರು. ಸೊ ಈಗ ರಾಜ್ಕುಮಾರ್ ಅವ್ರಿಗೆ ಹಿಂಗೆ ಕೊಟ್ರಿ, ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಈಗ ಅಂಬರೀಷ್ ಅವ್ರಿಗೂ ಅಲ್ಲೇ ಕೊಡಬೇಕು ಅಂತ ಆಯ್ತು. ಈಗ ವಿಷ್ಣು ಸರ್ ಅವ್ರದ್ದು ಕೂಡ ಆ ಬೇಡಿಕೆಗಳು, ಹೀಗೆ ಇದು ನಿಲ್ಲಲ್ಲ, ಇದೆಲ್ಲೂ ಕೂಡ ಎಂಡ್ ಆಗೋದಿಲ್ಲ. ಈ ಥರ ಬೇಕಾ? ಯಾಕೆ ಕೊಡಬೇಕು? ಸರ್ಕಾರ ಯಾಕೆ ಈ ರೀತಿಯಾಗಿ ಇದು ಜನಸಾಮಾನ್ಯರಿಗೆ ಸಾರ್ವಜನಿಕರಾಗಿ ಇರಬೇಕು ಹೊರತು ಸರ್ಕಾರ ಈ ಥರ ನಟರಿಗೆ ಈ ಥರ ಎಲ್ಲ ಕೊಡುವಂಥದ್ದು ಸರಿಯಲ್ಲ ಅಲ್ವಾ ಅನ್ನೋದು ಅವ್ರ ಪ್ರಶ್ನೆ. ಅವರು ವಾದ ಇದೆಲ್ಲ ಸರ್, ಪಾಪ ಅವ್ರನ್ನ ಶೋಕೇಸ್ ಅಲ್ಲಿ ಇಟ್ಬಿಡ್ಬೇಕು. ಪಾಪ ಅವ್ರ ಬ್ರೈನ್ ತೆಗೆದು ನಿಜವಾಗ್ಲು ಅವ್ರ ಯಾಕೆ ಈ ತರದ ಆಲೋಚನೆ ಬಂತು ಅಂತ ಗೊತ್ತಿಲ್ಲ. ಬಟ್ ಒಂದ್ ಮಾತ್ರ ನಿಜ, ಇದು ಅವ್ರಿಗೆ ಇದು ಈ ತರದ ಆಲೋಚನೆ ಬಂದಿರೋದು ಒಳ್ಳೇದಿಲ್ಲ ಸರ್. ಸರ್ಕಾರ ಅವ್ರ ಕುಟುಂಬದವ್ರಿಗೆ ಹೋಗಿ ಕೇಳಿಲ್ಲ ಸರ್ ಇದನ್ನ. ಸಾರ್ವಜನಿಕರಿಗೆ ಕೇಳಿ ಅವ್ರನ್ನ ಕರ್ಕೊಂಡೋಗಿ ಕಲಾ ರಂಗಭೂಮಿ, ಅದು ನಾವು ಪಿಕ್ಚರ್ ಶೂಟಿಂಗ್ ನಡೆಸಿರುವಂತ ಜಾಗ, ಕಂಠೀರವ ಸ್ಟುಡಿಯೋ, ಅವ್ರನ್ನ ಅಲ್ಲಿ ಅಂತ ಅತ್ಯುತ್ತಮವಾದ ಜಾಗದಲ್ಲಿ ಕರ್ಕೊಂಡೋಗಿ ಅವ್ರನ್ನ ಮಲಗಿಸಿದ್ದಾರೆ. ಅದ್ರ ಬಗ್ಗೆ ಇವ್ರಿಗೆ ಕಾಮೆಂಟ್ ಮಾಡಕ್ ನಾಚಿಕೆ ಆಗತ್ತಿಲ್ವಾ? ಹೋದ್ಮೇಲೆ ಮಾತಾಡೋದಕ್ಕೆ ಇವ್ರಿಗೆ ಏನ್ ಅನ್ಸುತ್ತೆ ಸರ್? ನಿಜ ಹೇಳಿ, ಇವ್ರು ಸೀಮಿತದಲ್ಲಿ ಇಟ್ಕೊಂಡು ಮಾತಾಡ್ತಿದಾರಾ? ರಾಜ್ಕುಮಾರ್ ಸಾಧ್ಯ ಏನ್ ಸರ್? ಅವ್ರನ್ನೇನು ರಾಜ್ಕುಮಾರ್ ಅವರು ಕೇಳ್ತಾರಾ? ಅಥವಾ ಅವ್ರ ಕುಟುಂಬ ಕೇಳಿದ್ಯಾ? ಯಾರು ಕೇಳಿಲ್ಲ ಸರ್. ಸರ್ಕಾರದವ್ರಿಗೆ ಯಾರಿಗೂ ತೋರ್ಸೋದಲ್ಲ. ಸರ್ಕಾರ ಆಗ ಯಾವ ಸರ್ಕಾರ ಇತ್ತು ಅಂತ ಹೇಳ್ಬಿಟ್ಟು 2006 ನಂತರ ಯೋಚನೆ ಮಾಡೋಣ. ಸರ್ಕಾರಗಳಿಗೆ ಜನಸಾಮಾನ್ಯರನ್ನ ಅವರ ಭಾವನೆಗಳಿಗೆ ಗೌರವ ಕೊಡೋದಷ್ಟೇ ಸರ್ಕಾರಗಳು. ಜನರ ಭಾವನೆಗಳಿಗೆ ಕೊಟ್ಟಿದೆ. ಒಂದು ಕ್ಷಣ ಯೋಚನೆ ಮಾಡ್ಲಿ ಸರ್ ಅವರು. ರಾಜ್ಕುಮಾರ್ ಅವರು ಹೋದಾಗ ಇಡೀ ಕರ್ನಾಟಕದ ಯಾವ ಸ್ಥಿತಿಯಲ್ಲಿ, ಎಂತ ಉದ್ವಿಗ್ನ ಸ್ಥಿತಿಯಲ್ಲಿ ಇತ್ತು, ಜನ ಯಾವ ರೀತಿಯಾಗಿ ಅವರು ಇದ್ರು, ಅಂತ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಆ ಜಾಗದಲ್ಲಿ ಕೂರ್ಸಿ ಮಲಗಿಸಿದ್ರಲ್ಲ, ಅದು ಸರ್ಕಾರ ಅದ್ರಲ್ಲಿ ಏನಾದ್ರೂ ಇತ್ತ ಸರ್ ಆಲೋಚನೆ? ಹೇಳಿ ನೋಡೋಣ. ಅದು ಸಾರ್ವಜನಿಕ ಚಿಂತನೆ ಇತ್ತು ಅಷ್ಟೇ. ಎಲ್ಲರಿಗೂ ಸಂತೋಷ ಆಗಿದೆ. ಅವ್ರನ್ನ ಕಂಠೀರವ ಸ್ಟುಡಿಯೋದಲ್ಲಿ ಅವ್ರು ಯಾವ ರಂಗದಲ್ಲಿ ಕೆಲಸ ಮಾಡ್ತಿದ್ರು ಆ ರಂಗದಲ್ಲಿ ಅಲ್ಲೇ ಆತ ಅಲ್ಲಿ ಶಬ್ದವಾಗಿ ಶಾಂತವಾಗಿ ಮಲಗಿದ್ದಾರೆ. ಅವ್ರ ಬಗ್ಗೆ ಕಾಮೆಂಟ್ ಮಾಡೋದು ನನಗೆ ಸರಿ ಕಾಣಿಸ್ಲಿಲ್ಲ ಸರ್. ಓಕೆ, ಈಗ ಫಿಲ್ಮ್ ಚೇಂಬರ್ ಅಧ್ಯಕ್ಷೆಯಾಗಿ ಏನ್ ಕ್ರಮ ಕೈಗೊಳ್ಳಬೇಕು ಅಂತೀರಿ ಈಗ ಚೇತನ್ ಅವ್ರ ವಿರುದ್ಧ? ಯಾಕಂದ್ರೆ ಆತ ಕೂಡ ಒಬ್ಬ ನಟ, ಚೇತನ್ ಕೂಡ ನಿಮ್ಮ ಇಂಡಸ್ಟ್ರಿಗೇನೆ ಸೇರಿರುವಂತವ್ರು. ಸೊ ಏನ್ ಮಾಡ್ತೀರಿ? ಏನ್ ಕ್ರಮ ಕೈಗೊಳ್ಬೇಕು ಅಂತೀರಿ? ಸರ್, ನಾನೊಂದು ಮಾತು ಹೇಳ್ತೀನಿ ಕೇಳಿ ಸರ್. ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅವ್ರು ಮಾತಾಡಿದ ರೀತಿನೇ ಸರಿ ಇಲ್ಲ. ಇಂಥವ್ರಿಗೆ ನಾವು ಸ್ಕೋಪೇ ಕೊಡಬಾರ್ದು ಅಂತ ಅನ್ಸ್ಬಿಡುತ್ತೆ. ಇದನ್ನ ನೆಗ್ಲೆಕ್ಟ್ ಮಾಡ್ಬೇಕು ಅಂತ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ನಾವು ಮಾತಾಡ್ಬೇಕು, ಪ್ರಜ್ಞೆ ಇರೋವ್ರ ಜೊತೆಯಲ್ಲಿ ಮಾತಾಡ್ಬೇಕು. ಪ್ರಜ್ಞೆ ಇಲ್ದೇ ಇರೋವ್ರ ಜೊತೆಯಲ್ಲಿ ನಾವು ಮಾತಾಡಿ ಚೆನ್ನಾಗಿರೋದಲ್ಲ. ಅದರಿಂದಾಗಿ ಈ ಮಾತೆ
ನನ್ಗೆ ಅವ್ರಿಗೆ ಉತ್ತರನೇ ಕೊಡ್ಬೇಕು ಅಂತ ಅನ್ಸೋದೇ ಇಲ್ಲ ಸರ್. ಓಕೆ. ಅವ್ರು ಯಾರ ಬಗ್ಗೆ ಮಾತಾಡಿದ್ದಾರೆ ಸರ್, ಅದಕ್ಕೆ ಅವ್ರು ಪೆನಾಲ್ಟಿ ಕಟ್ಬೇಕಾಗತ್ತೆ ನಿಜವಾಗ್ಲೂ. ರಾಜ್ಕುಮಾರ್ ಬಗ್ಗೆ ಮಾತಾಡ್ಬಾರ್ದಾಗಿತ್ತು. ಇವ್ರು ಬಂದು ಎಷ್ಟು ವರ್ಷ ಆಗಿದೆ ಇಂಡಸ್ಟ್ರಿಗೆ, ರಾಜ್ಕುಮಾರ್ ಅವ್ರು ಯಾವಾಗ ಬಂದ್ರು, ಅವ್ರ ಸಾಧನೆ ಏನು, ಅವ್ರಿಗೆ ಯಾಕೆ ಸರ್ಕಾರಗಳು ಕೊಡ್ತು, ಜನಕ್ಕೋಸ್ಕರ ಕೊಟ್ರು, ನಿಮ್ಗೋಸ್ಕರ ಕೊಡ್ಲಿಲ್ಲ ಅವ್ರು. ಅಥವಾ ಅದರಿಂದ ಏನು ಯಾರು ಬೇಳೆ ಬೇಯಿಸ್ಕೊಂಡಿಲ್ಲ ಇವತ್ತವರೆಗೂ. ತಾವು ನೋಡಿದೀರಾ ಸರ್, ಸರ್ಕಾರಗಳಿಗೆ ಹೇಳಿದ್ಯಾ ಸರ್ ಎಲ್ಲಾದ್ರೂ ನಾವು ಕೊಟ್ವಿ ಆ ಜಾಗನ, ಅಲ್ಲಿ ಕರ್ಕೊಂಡೋಗಿ ನಾವು ಮಲಗ್ತಿದೀವಿ ಅಂತ? ಏನ್ ಮಾತಾಡ್ತಾರೆ ಸರ್, ಸೆನ್ಸ್ಲೆಸ್ ಆಗಿ ಮಾತಾಡಿದ್ದಾರೆ. ಐ ಆಮ್ ವೆರಿ ಸಾರಿ. ಓಕೆ, ಅದೇ ಅವ್ರು ಒನ್ಸ್ ಅಗೇನ್ ಅವ್ರು ಅದನ್ನೇ ಹೇಳೋದು, ನಾವು ಕೂಡ ತುಂಬಾ ಗೌರವಿಸ್ತೀವಿ ರಾಜ್ಕುಮಾರ್ ಅವ್ರನ್ನ, ಆದ್ರೆ ಸರ್ಕಾರ ಲಾಭ ಮಾಡ್ಕೊಂಡಿದೆ ಈ ಥರದೆಲ್ಲ ಜಾಗ ಎಲ್ಲ ಕೊಟ್ಕೊಂಡು ಏನ್ ಮಾಡ್ಕೊಂಡಂತೆ ಸರ್? ಯಾವ ಸರ್ಕಾರ ಯಾವ ಲಾಭ ಮಾಡ್ಕೊಂಡಿದೆ ಸರ್ ಇದನ್ನ? ತಾವು ಇದ್ದೀರಾ ಸರ್, ನಾವೆಲ್ಲರೂ ಇದ್ದೀವಿ. ಯಾವ ಸರ್ಕಾರ ಇದನ್ನ ಏನಾದ್ರೂ ಬೆನಿಫಿಟ್ ತಗೊಂಡಿದ್ಯಾ ಸರ್? ಜನ ಬರ್ತಾರೆ, ರಾಜ್ಕುಮಾರ್ ಅವ್ರು ಅಲ್ಲಿ ಸ್ಮಾರಕ ನೋಡ್ತಾರೆ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಅಲ್ಲಿ ದೀಪಕ್ಕೆ ಎಣ್ಣೆ ಹಾಕೊಂಡು ಅವ್ರ ಕುಟುಂಬದವರು ಅದೆಷ್ಟು ಚೆನ್ನಾಗಿ ಅದನ್ನ ಇಟ್ಕೊಂಡಿದ್ದಾರೆ. ಹೇಳಿ ನೋಡೋಣ, ಇದ್ರಲ್ಲಿ ಯಾವ ಲಾಭ ಇದೆ ಸರ್? ಬುದ್ಧಿ ಇಲ್ಲ ಸರ್ ಇವ್ರಿಗೆ. ಸೊ ಇದ್ರ ಬಗ್ಗೆ ಅಸಹ್ಯ ಅನ್ಸುತ್ತೆ ಸರ್ ನಿಜವಾಗ್ಲೂ. ಈ ತರದ ಸಣ್ಣ ಆಲೋಚನೆ ಬರಬಾರ್ದು ಮನುಷ್ಯರಿಗೆ, ತಪ್ಪು. ಸ್ವಲ್ಪ ಭೌತಿಕವಾಗಿ ಬೆಳಿಬೇಕು ಅಂತ ಅನ್ಸುತ್ತೆ ಸರ್ ಅವರು. ನಿಜ ಮೇಡಮ್, ಅದು 2006ರದು. ಇವಾಗ ಮಾತಾಡ್ತಾ ಇದಾರೆ 20 ವರ್ಷ ಆದ್ಮೇಲೆ, ಇವಾಗ ಅವರು ಜ್ಞಾನೋದಯ ಆಯ್ತಾ ಅಂತ ಕೇಳ್ತಾರೆ ಈಗ ಅವ್ರನ್ನ. ಇವ್ರಿಗೇನ್ ಪಾಪ ಕಷ್ಟ ಆಗೋಯ್ತು? ಅಥವಾ 2006ರಲ್ಲಿ ಇದ್ದಂತ ಸರ್ಕಾರಗಳು, ನನ್ಗನ್ಸುತ್ತೆ 2006ರಲ್ಲಿ ಇದ್ದಿದ್ ಯಾವ್ದು ಸರ್? ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಸರ್. ಕುಮಾರಸ್ವಾಮಿ ಅವರೇ ಇದ್ರಲ್ಲ ಸರ್, ಏನ್ ಪಾಪ ಅವ್ರು ಏನಾದ್ರು ಬೆನಿಫಿಟ್ ತಗೊಂಡಿದಾರ? ಹೇಳಿ ನೋಡೋಣ. ಏನಂತ ಮಾತಾಡ್ತಾರೆ ಸರ್? ಅಥವಾ ಇವರಿಗೆ ಕಾಮೆಂಟ್ ಮಾಡ್ಬೇಕು ಅಂತ ಈ ತರದ್ದೆಲ್ಲ ಪದ ಬಳಕೆ ಮಾಡ್ಕೊಂಡು ಮಾಡ್ತಿದಾರ? ಸರಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್, ನೀವು ನನ್ನ ಜೊತೆ ಮಾತನಾಡಿದ್ರೆ ಥ್ಯಾಂಕ್ ಯು. ಸೊ ಇದು ಜಯಮಾಲಾ ಅವರ ಒಂದು ಮಾತುಗಳು. ಬಹುಶಃ ಇಂಥವ್ರಿಗೆಲ್ಲ ನಾವು ರಿಯಾಕ್ಟೇ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಜಯಮಾಲಾ ಅವರು ಕೂಡ ಹೇಳಿದ್ರು. ಇನ್ನು ನಟ ಚೇತನ್ ವಿರುದ್ಧ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ಕಿಡಿಕಾರಿದ್ದಾರೆ. ಚೇತನ್ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಸೇನೆಯಿಂದ ದೂರು ಸಲ್ಲಿಕೆಯಾಗಿದೆ. ನಟ ಚೇತನ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ದೂರು ದಾಖಲಾಗಿದೆ. ರಾಜ್ಕುಮಾರ್ ಸೇನೆ ಅಧ್ಯಕ್ಷ ತ್ಯಾಗರಾಜ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಡಾಕ್ಟರ್ ರಾಜ್ಕುಮಾರ್ ವಿರುದ್ಧ ಮಾತನಾಡಿದ್ದಾರೆ ಚೇತನ್ ಅಂತ ಹೇಳಿ ಈಗ ರಾಜ್ಕುಮಾರ್ ಅಭಿಮಾನಿಗಳೆಲ್ಲರೂ ಕೂಡ ಈಗ ಸಿಟ್ಟಿಗೆದ್ದಿದ್ದಾರೆ. ಈಗ ಚೇತನ್ ಅದಕ್ಕೆ ಏನೇ ಸಮಜಾಯಿಷಿಯನ್ನು ಕೊಟ್ಟರು ಕೂಡ, ಇಲ್ಲ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಲಿಲ್ಲ, ನಾನು ಮಾತಾಡಿದ್ದು ಸರ್ಕಾರಗಳು ಈ ರೀತಿಯಾಗಿ ಒಬ್ಬರಿಗೆ ಇಬ್ಬರಿಗೆ ಈ ಥರ ಜಮೀನು ಕೊಡ್ತಾ ಹೋದರೆ ಅದಕ್ಕೆ ಎಲ್ಲರೂ ಕೂಡ ಮತ್ತೆ ಬೇರೆ ಕಲಾವಿದರು ಕೂಡ ಬರ್ತಾ ಹೋದರೆ ಆಗ ಈ ಸರ್ಕಾರಗಳು ಬರೀ ಇವ್ರಿಗೆ ಮಾತ್ರ ಕೊಡ್ತಾ ಹೋಗ್ಬೇಕಾ, ಸಾರ್ವಜನಿಕರಿಗಲ್ವಾ ಅನ್ನೋದನ್ನ ಪ್ರಶ್ನೆ ಚೇತನ್ ಅವರು ಎತ್ತಿರುವಂಥದ್ದು. ಬಟ್ ಈಗ ಈ ಒಂದೆಲ್ಲ ವಿಚಾರವೂ ಕೂಡ ರಾಜ್ಕುಮಾರ್ ವಿರುದ್ಧ ಇವರು ಮಾತಾಡಿದ್ದಾರೆ ಅನ್ನೋ ರೀತಿಯಲ್ಲೇ ಹೋಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ದೂರು ಕೊಟ್ಟಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಚೇತನ್ ಸೇನೆಯ ಅಧ್ಯಕ್ಷ ತ್ಯಾಗರಾಜ್ ಅವರು ಕೂಡ ಈಗಾಗಲೇ ಮುಂದೆ ಹೋಗಿ ದೂರನ್ನು ದಾಖಲಿಸಿದ್ರು.